ಈಗಾಗಲೇ ಕೈಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ ಯತೀಂದ್ರ ಹೇಳಿಕೆ. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಒಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ಒಂದ್ ರೀತಿಯಾಗಿ ಕೈಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಹೈಕಮಾಂಡ್ಗೆ ಯತೀಂದ್ರ ವಿಡಿಯೋ ರವಾನಿಸಿದ್ರ ಡಿಕೆ ಆಪ್ತರು. ಹೈಕಮಾಂಡ್ ಅಂಗಳಕ್ಕೂ ತಲುಪಿದ ಯತೀಂದ್ರ ಅವರ ಹೇಳಿಕೆ. ಇನ್ನು ಯತೀಂದ್ರ ಭಾಷಣ ವಿಡಿಯೋ ತುಣುಕು ಈಗಾಗಲೇ ವರಿಷ್ಠರಿಗೆ ರವಾನೆ ಕೂಡ ಆಗಿದೆ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ದಾಖಲೆ ಸಮೇತವಾಗಿ ದೂರು ಕೊಡಲಾಗಿದೆ. ರಾಜ್ಯ ಉಸ್ತುವಾರಿಗೆ ಜಿಸಿ ಚಂದ್ರಶೇಖರ್ ಇಂದ ಕಂಪ್ಲೇಂಟ್ ಹೋಗಿರುವಂತದ್ದು. ನಾಯಕತ್ವದ ಬಗ್ಗೆ ಮಾತನಾಡಿರುವ ಎಂಎಲ್ಸಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇನ್ನು ಕೈಪಾಳ್ಯದಲ್ಲಿ ಒಂದು ರೀತಿಯಾಗಿ ಯತೀಂದ್ರ ಹೇಳಿಕೆ ದೊಡ್ಡ ಮಟ್ಟದಲ್ಲಿಯೇ ಕಿಚ್ಚು ಹೊತ್ತಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಹೈಕಮಾಂಡ್ಗೆ ಯತೀಂದ್ರ ವಿಡಿಯೋ ರವಾನಿಸಿದ್ರ ಹಾಗಾದ್ರೆ? ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಆಪ್ತರು ಈಗಾಗಲೇ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಹೈಕಮಾಂಡ್ಗೆ ಯತೀಂದ್ರ ವಿಡಿಯೋವನ್ನ ರವಾನಿಸಿದ್ರ ಹಾಗಾದ್ರೆ ಇಲ್ಲಿ ಡಿಕೆ ಆಪ್ತರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ಯತೀಂದ್ರ ಅವರ ವಿಡಿಯೋ ಹೋಗಿದೆ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ದಾಖಲೆಯ ಸಮೇತವಾಗಿ ಈಗಾಗಲೇ ದೂರನ್ನ ಕೊಡಲಾಗಿದೆ. ಯತೀಂದ್ರ ವಿರುದ್ಧ ಇನ್ನು ಒಂದೊಂದಾಗಿ ಡಿಕೆ ಬಣದಿಂದ ಸಾಲು ಸಾಲು ದೂರುಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಿರುವ ಎಂಎಲ್ಸಿ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಯತೀಂದ್ರ ಅವರ ಹೇಳಿಕೆಯನ್ನ ನೀಡಿದ್ರು. ಯತೀಂದ್ರ ಅವರ ಹೇಳಿಕೆಯ ಬೆನ್ನಲ್ಲೇ ಈಗಾಗಲೇ ಕೈಪಾಳ್ಯದಲ್ಲಿ ಒಂದು ರೀತಿಯಾಗಿ ಗೊಂದಲ ಉಂಟಾಗಿದೆ. ಇನ್ನು ಡಿಕೆ ಬಣಕ್ಕೂ ಕೂಡ ಇದು ಒಂದು ರೀತಿಯಾಗಿ ಪೆಟ್ಟು ಕೊಟ್ಟಿರುವಂತದ್ದು. ಇನ್ನು ಯತೀಂದ್ರ ಭಾಷಣದ ವಿಡಿಯೋ ತುಣುಕು ವರಿಷ್ಠರಿಗೆ ರವಾನೆಯನ್ನ ಮಾಡಿದ್ದಾರೆ. ಇಲ್ಲಿ ಸಿಎಂ ಪುತ್ರ ಯತೀಂದ್ರ ವಿರುದ್ಧ ದಾಖಲೆಯ ಸಮೇತವಾಗಿ ದೂರನ್ನ ಕೊಟ್ಟಿರುವಂತದ್ದು. ಈ ಬೆನ್ನಲ್ಲೇ ಯತೀಂದ್ರ ಅವರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಎಲ್ಲಿಯೂ ಕೂಡ ಇದಕ್ಕೆ ಪ್ರತಿ ಉತ್ತರವನ್ನ ಡಿಕೆ ಶಿವಕುಮಾರ್ ಕೊಟ್ಟಿಲ್ಲ. ಇನ್ನು ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯತೀಂದ್ರ ವಿರುದ್ಧ ಡಿಕೆ ಬಣದಿಂದ ಸಾಲು ಸಾಲು ದೂರು. ಇನ್ನು ಅನಗತ್ಯವಾಗಿ ಪಕ್ಷದಲ್ಲಿ ಬಣ ರಾಜಕೀಯವನ್ನ ಸೃಷ್ಟಿಸ್ತಾ ಇದ್ದಾರೆ. ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಕೂಡ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಯತೀಂದ್ರ ಹೇಳಿಕೆಯಿಂದ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಇನ್ನು ಯತೀಂದ್ರ ಬಾಯಿಯನ್ನ ಮುಚ್ಚಿಸಿ ಅಂತ ಡಿಕೆ ಆಪ್ತರು ದೂರು ನೀಡಿರುವಂತದ್ದು. ಅಲ್ಲದೆ ಶಿಸ್ತು ಕ್ರಮ ಜರುಗಿಸುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡಿದ್ದಾರೆ. ಆಪ್ತರ ಮೇಲೆ ಬಂದೂಕಿಟ್ಟು ಡಿಕೆಶಿ ಗುಂಡು ಹಾರಿಸಿದ್ರ ಹಾಗಾದ್ರೆ? ಇನ್ನು ಈಗಾಗಲೇ ಯತೀಂದ್ರ ವಿರುದ್ಧ ಡಿಕೆ ಬಣದಿಂದ ಸಾಲು ಸಾಲು ದೂರುಗಳು ಕೂಡ ಬಂದಿರುವಂತದ್ದು. ಅನಗತ್ಯವಾಗಿ ಪಕ್ಷದಲ್ಲಿ ಬಣ ರಾಜಕೀಯವನ್ನ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಕೂಡ ಪಕ್ಷದಲ್ಲಿ ಒಂದು ರೀತಿಯಾಗಿ ರಾಜಕೀಯ ಸೃಷ್ಟಿಯಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಈ ಯತೀಂದ್ರ ಹೇಳಿಕೆ ಕಿಚ್ಚು ಹತ್ತಿಸಿರುವಂತದ್ದು. ಅಲ್ಲದೆ ಶಿಸ್ತು ಕ್ರಮ ಜರುಗಿಸುವಂತೆ ಬೆಂಬಲಿಗರು ಕೂಡ ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಪ್ತರ ಮೇಲೆ ಬಂದೂಕಿಟ್ಟು ಇನ್ನು ಗುಂಡು ಹಾರಿಸಿದ್ರ ಹಾಗಾದ್ರೆ ಡಿಕೆಶಿ? ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು, ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಡಿಕೆ ಆಪ್ತರು ದೂರನ್ನ ನೀಡಿದ್ದಾರೆ. ಅಲ್ಲದೆ ಶಿಸ್ತು ಕ್ರಮ ಜರುಗಿಸುವಂತೆ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಆಪ್ತರ ಮೇಲೆ ಬಂದೂಕಿಟ್ಟು ಡಿಕೆಶಿ ಇಲ್ಲಿ ಗುಂಡು ಹಾರಿಸಿದ್ರ ಹಾಗಾದ್ರೆ? ಇನ್ನು ಕಾಂಗ್ರೆಸ್ನಲ್ಲಿ ಒಂದ್ ರೀತಿಯಾಗಿ ಯತೀಂದ್ರ ಅವರ ಹೇಳಿಕೆ ಬಹಳಷ್ಟು ಕಿಚ್ಚು ಹಚ್ಚಿರುವಂತದ್ದು. ಇನ್ನು ಅವರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಆಪ್ತರು ಕೂಡ ಒಂದ್ ಕಡೆ ಅಲರ್ಟ್ ಆಗಿದ್ದಾರೆ. ಇನ್ನು ಯತೀಂದ್ರ ವಿರುದ್ಧ ದಾಖಲೆಯ ಸಮೇತವಾಗಿ ಜಿಸಿ ಚಂದ್ರಶೇಖರ್ ದೂರು ನೀಡಿದ್ದಾರೆ. ಇನ್ನು ಕೈ ಉಸ್ತುವಾರಿ ಸುರ್ಜೇವಾಲಾಗೆ ಜಿಸಿ ಚಂದ್ರಶೇಖರ್ ಯತೀಂದ್ರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅನಗತ್ಯವಾಗಿ ಇವರು ಪಕ್ಷದಲ್ಲಿ ಬಣ ರಾಜಕೀಯವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಕೂಡ ನಾಯಕತ್ವದ ಬಗ್ಗೆ ಈ ಯತೀಂದ್ರ ಅವರು ಉತ್ತರ ಕರ್ನಾಟಕದಲ್ಲಿ ನಿಂತುಕೊಂಡು ಮಾತನಾಡಿರುವಂತದ್ದು. ಆದರೆ ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಡಿಕೆ ಆಪ್ತರು ದೂರನ್ನ ಕೊಟ್ಟಿರುವಂತದ್ದು. ಅಲ್ಲದೆ ಇಲ್ಲಿ ಶಿಸ್ತು ಕ್ರಮ ಜರುಗಿಸುವಂತೆ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.
ಆಪ್ತರ ಮೇಲೆ ಬಂದು ಕಿಟ್ಟು ಹಾಗಾದ್ರೆ ಡಿಕೆಶಿ ಇಲ್ಲಿ ಗುಂಡು ಹಾರಿಸಿದ್ರ? ಹಾಗಾದ್ರೆ ಇನ್ನು ಯತೀಂದ್ರ ವಿರುದ್ಧ ಡಿಕೆ ಬಣದಿಂದ ಸಾಲು ಸಾಲು ಈಗಾಗಲೇ ದೂರುಗಳು ಕೂಡ ಹೋಗ್ತಾ ಇದ್ದಾವೆ. ಅನಗತ್ಯವಾಗಿ ಪಕ್ಷದಲ್ಲಿ ಬನ್ನ ರಾಜಕೀಯವನ್ನ ಇವರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ಬಗ್ಗೆ ಮಾತನಾಡಿದ್ದು MLC ಯತೀಂದ್ರ. 5 ವರ್ಷ ನಮ್ಮಪ್ಪ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿದ್ರು. ಈಗ ಹೀಗೆ ಮಾತನಾಡಿರುವ ವಿಡಿಯೋಗಳು ವರಿಷ್ಠರಿಗೆ ರವಾನೆಯನ್ನ ಮಾಡಲಾಗ್ತಾ ಇದೆ. ದಾಖಲೆ ಸಮೇತವಾಗಿ ದೂರು ನೀಡಿದ್ದಾರಂತೆ ಡಿಕೆ ಬೆಂಬಲಿಗರು. ಯತೀಂದ್ರ ಮೇಲೆ ದೂರಿನ ಬಳಿಕ ಬಾಯಿ ಬಿಚ್ಚಿರುವ ಡಿಕೆಶಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ ಅಂತ ಡಿಕೆಶಿ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಾನು ಶಿಸ್ತಿನ ಜೊತೆ ನಿಲ್ತೀನಿ, ಶಿಸ್ತು ನನ್ನ ಪಕ್ಷದ ಆದ್ಯತೆ. ಇನ್ನು ಯತೀಂದ್ರಗೆ DCM DK ಶಿವಕುಮಾರ್ ಪರೋಕ್ಷವಾಗಿ ಗುಂಡ ಇಟ್ರ? ಹಾಗಾದ್ರೆ ದೂರು ನೀಡಿದ ಮೇಲೆ ತಾವೇನು ಅಂತ ತೋರಿಸಿದ್ರ DK ಶಿವಕುಮಾರ್ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಸೈಲೆಂಟ್ ಆಗಿದ್ದುಕೊಂಡೇ ಒಳಪೆಟ್ಟು ಕೊಟ್ರ ಯತೀಂದ್ರ ಅವರಿಗೆ DCM DKಶಿ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಇಲ್ಲಿ ಒಂದ್ ಕಡೆ ರಾಜ್ಯ ಉಸ್ತುವಾರಿಗೆ JC ಚಂದ್ರಶೇಖರ್ ಇಂದ ಕಂಪ್ಲೇಂಟ್ ಕೂಡ ಹೋಗಿರುವಂತದ್ದು. ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಯತೀಂದ್ರ ಅವರು ಈ ರೀತಿಯಾದ ಹೇಳಿಕೆಯನ್ನ ನೀಡಿದ್ರು. ಸಿದ್ದರಾಮಯ್ಯ ನಮ್ಮ ಅಪ್ಪ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಈ ಬಾರಿಯೂ ಕೂಡ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಈ ವಿಡಿಯೋ ಇಟ್ಕೊಂಡು ಈ ಡಿಕೆ ಬಣದ ಆಪ್ತರೇನಿರ್ತಾರೋ ಅವರೆಲ್ಲ ಹೈಕಮಾಂಡ್ಗೆ ಈ ವಿಡಿಯೋಗಳನ್ನ ರವಾನೆ ಮಾಡಿದ್ದಾರೆ. ಇನ್ನು ಈ ರೀತಿಯಾಗಿ ಇಲ್ಲಿ ಒಂದ್ ಕಡೆ ಡಿಕೆ ಬಣದವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರ್ತಾರೆ. ಇನ್ನು ದೀಪಾ ಕುಕ್ಕುವಾಡ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಕೈಪಾಳ್ಯದಲ್ಲಿ ಯತೀಂದ್ರ ಹೇಳಿಕೆ ಒಂದ್ ರೀತಿಯಾಗಿ ಕಿಚ್ಚು ಹಚ್ಚಿಸಿರುವಂತದ್ದು. ಇಲ್ಲಿ ಸಿಎಂ ಪುತ್ರನ ವಿರುದ್ಧ ದಾಖಲೆ ಸಮೇತವಾಗಿ ದೂರು ಕೂಡ ದಾಖಲಾಗಿದ್ದಾವೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಬೆಳವಣಿಗೆ? ಪಕ್ಷದಲ್ಲಿ ಯಾರೇ ಮಾತನಾಡಿದ್ರು ಕೂಡ ಅಂತವ್ರ ವಿರುದ್ಧ ಶಿಸ್ತು ಸಮಿತಿ ಏನಿದೆ ಅದು ಒಂದು ಕ್ರಮವನ್ನ ವಹಿಸುತ್ತೆ. ಅದೇ ರೀತಿಯಾಗಿ ಇದೀಗ ಯತೀಂದ್ರ ಅವರಿಗೂ ಕೂಡ ಶಿಸ್ತು ಸಮಿತಿ ಕ್ರಮ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಲೆವೆಲ್ ಅಂದ್ರೆ ಸುರ್ಜೇವಾಲಾ ಸೇರಿದಂತೆ ಅನೇಕ ನಾಯಕರಿಗೆ ಡಿಕೆ ಆಪ್ತ ಬಳಗ ಒಂದು ದೂರನ್ನ ಕೊಟ್ಟಿದೆ. ಪ್ರಮುಖವಾಗಿ ಅದು ವಿಡಿಯೋ ಸಮೇತ, ಅಂದ್ರೆ ಮೊನ್ನೆ ವೇದಿಕೆ ಮೇಲೆ ಏನು ಮಾತನಾಡಿದ್ರು ಬೆಳಗಾವಿ ರಾಯಬಾಗ ಭಾಗದಲ್ಲಿ, ಆ ವಿಡಿಯೋದ ಜೊತೆಗೆ ಹಿಂದೆ ಅವರು ಯಾವೆಲ್ಲ ರೀತಿಯಾದಂತಹ ಮಾತುಗಳನ್ನ ಆಡಿ ಪಕ್ಷವನ್ನ ಗೊಂದಲಕ್ಕೆ ಸಿಲುಕಿಸಿದ್ರು, ಜೊತೆಗೆ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಮೂಡಿಸಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿ ಜೊತೆಗೆ ಆ ಒಂದು ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂತಹದ್ದು. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಈ ಹೇಳಿಕೆ ಹೊರಬಂದಾಗಿಂದಲೂ ಕೂಡ ಸೈಲೆಂಟ್ ಆಗಿದ್ರು. ಆದ್ರೆ ನಿನ್ನೆ ಮಾತ್ರ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಅನ್ನುವಂತಹದ್ದು ಗೊತ್ತಾದ ನಂತರದಲ್ಲಿ ಅಂದ್ರೆ ತಾವು ನೇರವಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಅವರ ವಿರೋಧ ಕಟ್ಟಿಕೊಂಡಂಗ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯಾಗಿ ದೂರನ್ನ ಕೊಡ್ಸಿದ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಎದ್ದಿದೆ. ಆದ್ರೆ ಸಹಜವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಯಾವುದೇ ಶಾಸಕ ನೀಡಿದ್ರು ಕೂಡ ನೋಟಿಸ್ ಕೊಡ್ತೇವೆ ಅನ್ನುವಂತಹ ಮಾತನ್ನ ಹಿಂದೆಯೇ DK ಶಿವಕುಮಾರ್ ಹೇಳಿದ್ರು. ಅದರಂತೆ ಈಗ ನಾವು ನೋಟಿಸ್ ಕೊಟ್ರೆ ಸರಿ ಆಗೋದಿಲ್ಲ, ಹೈಕಮಾಂಡ್ ನಿಂದಲೇ ಹೇಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂತಹದ್ದು. ಅಂಕಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.